ನೀವೇನಾದರೂ ಟೆಕ್ಸ್ಟ್ ಬುಕ್ ಒಳಗಿಂದ ಟಾಪಿಕ್ ಅರ್ಥ ಆಗಿಲ್ಲ ಅಂತೇಳಿ ಕನ್ಫ್ಯೂಸ್ ಆಗಿದ್ರಿ ಅಂತಂದ್ರೆ ಈ ಎ ಐ ಪ್ರಾಂಪ್ಟ್ ನಿಮ್ಗೆ ಭಾಳ ಯೂಸ್ಫುಲ್ ಐತಿ. ಯಾಕಂದರೆ ಇದು ಯಾವುದೂ ಡಿಫಿಕಲ್ಟ್ ಟಾಪಿಕನ್ನು ಸೂಪರ್ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೈತೆ. ಬಹಳಷ್ಟು ಸ್ಟೂಡೆಂಟ್ಸ್ ಡಿಫಿಕಲ್ಟ್ ಟಾಪಿಕ್ ಅರ್ಥ ಆಗಿಲ್ಲ ಅಂದರೂ ಕೂಡ ಅದನ್ನು ಬೈ ಹಾರ್ಟ್ ಮಾಡಿ ಮಾಸ್ಟರ್ ಮಾಡ್ಲಿಕ್ಕೆ ಹೋಗಿ ಅವರ್ಸ್ ಗಟ್ಟಲೆ ಟೈಮನ್ನು ವೇಸ್ಟ್ ಮಾಡ್ತಾರೆ. ನೀವೇನಾದರೂ ಅವರೊಳಗೆ ಒಬ್ಬರಾಗಿದ್ರಿ ಅಂತಂದರೆ ಈ ವಿಡಿಯೋ ನಿಮಗೋಸ್ಕರನ ಮಾಡಿರೋದು. ಈ ಸ್ಪೆಸಿಫಿಕ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೋಸ್ಕರ ನಿಮಗೋಸ್ಕರ ನಾವು ಒಂದು ಪವರ್ಫುಲ್ ಎ ಐ ಪ್ರಾಂಪ್ಟನ್ನು ತೊಗೊಂಡು ಬಂದಿದ್ದಾನೆ. ಈ ಪ್ರಾಂಪ್ಟ್ ಒಳಗಡೆ ನೀವು ಯಾವುದೂ ಡಿಫಿಕಲ್ಟ್ ಟಾಪಿಕನ್ನು ಕೊಟ್ಟ ಅದನ್ನು ನಿಮ್ಮ ಫೇವ್ರೇಟ್ ಎ ಐ ಚಾಟ್ ಬೋಟ್ಗೆ ಲೈಕ್ ಚಾಟ್ GPT, ಜಮಿನಾಯ್, ಕ್ಲಾಡ್ ಎಗೆ ಕೊಟ್ರಿ ಅಂತಂದ್ರೆ ಅದು ನಿಮ್ಗೆ ಮೋಸ್ಟ್ ಸಿಂಪ್ಲೆಸ್ಟ್ ವೇ ಒಳಗಡೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೈತಿ. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಚಾಟ್ GPT ಒಳಗಡೆ ನಾವೊಂದು ಪ್ರಾಂಪ್ಟನ್ನು ತೋರಿಸ್ಲಿಕ್ಕೆ ಹತ್ತಿದ್ದಾನೆ. ಈ ಪ್ರಾಂಪ್ಟದ ಡೆಮೋವನ್ನು ತೋರಿಸೋದಕ್ಕಿಂತ ಮುಂಚೆ ಈ ಪ್ರಾಂಪ್ಟನ್ನು ನೀವು ಯಾವುದೂ ಎ ಐ ಚಾಟ್ಬೋಟ್ ಒಳಗಡೆ ರನ್ ಮಾಡ್ಬೋದು. ನೀವು ಜಮಿನೈ ಒಳಗಡೆ ರನ್ ಮಾಡಿರಿ, ಕ್ಲಾಡ್ ಎ ಐ ಒಳಗಡೆ ರನ್ ಮಾಡಿರಿ, ನಿಮ್ಮ ಫೇವ್ರೇಟ್ ಚಾಟ್ಬೋಟ್ ಯಾವುದೈತಲ್ಲ ಅದರೊಳಗಡೆ ನೀವು ಇದನ್ನು ರನ್ ಮಾಡ್ಬೋದು. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ನೀವು ಈ ಪ್ರಾಂಪ್ಟ್ ಒಳಗಡೆ ಏನು ಮೆನ್ಷನ್ ಮಾಡಬೇಕು ಅಂತಂದರೆ ನಿಮ್ಗೆ ಯಾವುದು ಟಾಪಿಕ್ ಡಿಫಿಕಲ್ಟ್ ಆಯ್ತಲ್ಲ ಅದನ್ನೇ ಇಲ್ಲಿ ಮೆನ್ಷನ್ ಮಾಡಬೇಕು. ಇಲ್ಲಿ ಇನ್ಸರ್ಟ್ ಟಾಪಿಕ್ ಅಂತೇಳಿ ಒಂದು ಬಾಕ್ಸ್ ಕೊಟ್ಟಿದ್ದಾನಲ್ಲ ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ದ್ಯಾಟ್ಸ್ ಆಲ್. ಅದನ್ನು ಕೊಟ್ಟು ಎಂಟ್ರ್ ಕೊಟ್ರಿ ಅಂತಂದರೆ ನಿಮ್ಮ ಫೇವ್ರೇಟ್ ಎ ಐ ಚಾಟ್ಬೋಟ್ ನಿಮ್ಗೆ ಆ ಟಾಪಿಕನ್ನು ಸಿಂಪ್ಲೆಸ್ಟ್ ವೇ ಒಳಗಡೆ ಎಕ್ಸ್ಪ್ಲೇನ್ ಮಾಡ್ತೈತಿ. ನಾ ಇಲ್ಲಿ ಡೆಮೋಗೋಸ್ಕರ ಚಾಟ್ GPTಯನ್ನು ಯೂಸ್ ಮಾಡಕತ್ತಿದ್ದಾನೆ. ನೀವು ನಿಮ್ಗೆ ಯಾವ್ದು ಫೇವ್ರೇಟ್ ಐತಲ್ಲ, ನೀವು ಯಾವುದನ್ನು ಯೂಸ್ ಮಾಡ್ತಿರಲ್ಲ ಚಾಟ್ಬೋಟನ್ನು ಅದನ್ನು ಯೂಸ್ ಮಾಡ್ಬೋದು. ಇಲ್ಲಿ ಡೆಮೋಗೋಸ್ಕರ ನಾ ಇವತ್ತು ನ್ಯೂಟನ್ಸ್ ಲಾ ಟಾಪಿಕನ್ನು ಪಿಕ್ ಮಾಡಿದ್ದೇನೆ. ಸೊ ನಾ ಇಲ್ಲಿ ನ್ಯೂಟನ್ಸ್ ಲಾವನ್ನು ಆ್ಯಡ್ ಮಾಡ್ತೇನೆ. ನ್ಯೂಟನ್ಸ್ ಲಾಸ್, ರೈಟ್? ದೇರ್ ಆರ್ 3 ಲಾಸ್ ಐ ಥಿಂಕ್. ಓಕೆ, ಸೊ ಇವಾಗ ನಾ ಇದನ್ನು ಎಂಟರ್ ಕೊಟ್ಟಿದ್ದೇನೆ. ಚಾಟ್ GPT ಅದ್ರ ಮೇಲೆ ರೆಸ್ಪಾನ್ಸನ್ನು ಕೊಟ್ಟೈತೆ ಆಲ್ರೆಡಿ. ಸೊ ನಮಗಿಲ್ಲಿ ಟೋಟಲ್ 3 ಲಾಸ್ ಇದಾವೆ ಅಂತ ಹೇಳೈತಿ ಮೇಲ್ಗಡೆ. ಇಲ್ಲಿ ಫಸ್ಟ್ ಲಾವನ್ನು ಕೊಟ್ಟೈತಿ, ದೆನ್ ಇಲ್ಲಿ ಸೆಕೆಂಡ್ ಲಾ, ದೆನ್ ಥರ್ಡ್ ಲಾ. ಲಾಸ್ಟ್ಗೆ ವೈ ನ್ಯೂಟನ್ಸ್ ಲಾ ಮ್ಯಾಟರ್ಸ್, ಸೂಪರ್ ಈಸಿ ಮೆಮರಿ ಟ್ರಿಕ್. ಯಾವ ಥರ ನೀವು ನ್ಯೂಟನ್ಸ್ ಲಾವನ್ನು ಈಸಿಯಾಗಿ ಮೆಮರೈಸ್ ಮಾಡ್ಬೋದು ಅಥವಾ ಜ್ಞಾಪಕ ಇಟ್ಕೋಬೋದು ಅಂತೇಳಿ ಲಾಸ್ಟ್ಗೆ ಇದು ಎಕ್ಸ್ಪ್ಲೇನ್ ಮಾಡಿದೆ. ಅದಾದಮೇಲೆ ನಿಮ್ಗೆ ಒಂದು ಕ್ವಿಕ್ ಸಮರಿಯನ್ನು ಕೊಟ್ಟ ಪ್ರಾಕ್ಟಿಕಲ್ ಕ್ವಶನ್ ಅಥವಾ ಪ್ರಾಕ್ಟೀಸ್ ಕ್ವಶನನ್ನು ಕೂಡ ಇಲ್ಲಿ ಲಾಸ್ಟ್ಗೆ ಕೊಟ್ಟೈತಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ, ನಿಮ್ಮ ಕಾಲೇಜ್ ವಾಟ್ಸಪ್ ಗ್ರೂಪ್ ಒಳಗೂ ಕೂಡ ಶೇರ್ ಮಾಡಿರಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಾನು ನಿಮಗೋಸ್ಕರ ಎ ಐ ಕಂಟೆಂಟನ್ನು ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಆಗಿ ತೊಗೊಂಡು ಬರ್ತೇನೆ. ಆ್ಯಂಡ್ ಅನದರ್ ಥಿಂಗ್, ನೀವೇನಾದರೂ ಅರೌಂಡ್ ದ ವರ್ಲ್ಡ್ ಎ ಐ ಒಳಗಡೆ ಏನೆಲ್ಲ ಅಪ್ಡೇಟ್ಸ್ ಆಗಕತ್ತಿದ್ದಾವೆ, ಏನಾದರೂ ಡೆವಲಪ್ಮೆಂಟ್ಸ್ ಆಗಕತ್ತಿದ್ದಾವೆ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅಂದ್ಕೊಂಡಿದ್ರಿ ಅಂತಂದರೆ ನಾವೊಂದು ಕನ್ನಡ ಎ ಐ ಕಮ್ಯುನಿಟಿಯನ್ನು ರನ್ ಮಾಡ್ತೇನೆ. ಅದ್ರ ಲಿಂಕನ್ನು ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ. ಮತ್ತು ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನು ಹೋಗಿ ಜಾಯ್ನ್ ಆಗಿರಿ. ನಿಮ್ಗೆ ಭಾಳಷ್ಟು ಯೂಸ್ಫುಲ್ ಕಂಟೆಂಟಲ್ಲಿ ಡೈಲಿ ಬೇಸಿಸ್ ಸಿಗ್ತೈತೆ. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ ಟಾಪಿಕಿಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.